ನೊಣವಿನಕೆರೆ ಅಜ್ಜಯ್ಯ ಅಂತಾನೆ ಪ್ರಸಿದ್ಧಿ ಹೊಂದಿರುವಂತಹ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನೊಣವಿನಕೆರೆ ಶ್ರೀ ಕಾಡಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಕರಿ ಋಷಭ ದೇಶಿಕೇಂದ್ರದ ಶಿವಯೋಗೀಶ್ವರ ಸ್ವಾಮೀಜಿ ಅಥವಾ ಕರಿ ಬಸವೇಶ್ವರ ಶಿವಯೋಗೀಶ್ವರ ಸ್ವಾಮೀಜಿ ಅಂತ ಕರೀತಾರೆ. ಭಕ್ತರು ಪ್ರೀತಿಯಿಂದ ಅಜ್ಜಯ್ಯ ಅಂತ ಕರೀತಾರೆ. ಈ ಒಂದು ಮಠಕ್ಕೆ 500,000 ವರ್ಷಗಳ ಇತಿಹಾಸ ಇದೆ. ಜೊತೆಗೆ ಪಾಶುಪತ ಅಥವಾ ವೀರಶೈವ ಸಂಪ್ರದಾಯಕ್ಕೆ ಈ ಒಂದು ಮಠ ಸೇರಿರುವುದು ಕಾಡಿನ ಮಧ್ಯದಲ್ಲಿ ಇರುವಂತಹ ಕಾರಣಕ್ಕೆ ಕಾಡಸಿದ್ದೇಶ್ವರ ಅಂತ ಈ ಒಂದು ಮಠವನ್ನ ಕರೆಯಲಾಗುತ್ತೆ. ನೊಳಂಬರ ಒಂದು ಕಾಲದಲ್ಲಿ, ರಾಜರ ಕಾಲದಲ್ಲಿ ಶೈವ ಕೇಂದ್ರಗಳಲ್ಲಿ ಇದು ಕೂಡ ಒಂದಾಗಿತ್ತು. ಅಲ್ಲದೆ ಮಠಕ್ಕೆ ಸಾವಿರಾರು ಜನರು ಕೂಡ ಭೇಟಿಯನ್ನ ನೀಡ್ತಾರೆ. ಹಲವು ನಟ ನಟಿಯರು ಜೊತೆಗೆ ರಾಜಕಾರಣಿಗಳು ಕೂಡ ಭೇಟಿಯನ್ನ ನೀಡ್ತಾರೆ. ಪರಮ ಭಕ್ತರಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವು ರಾಜಕಾರಣಿಗಳು ಕೂಡ ಮಠಕ್ಕೆ ಆಗಾಗ ಭೇಟಿಯನ್ನ ನೀಡ್ತಾ ಇರ್ತಾರೆ. ಕಳೆದ 2023ರಲ್ಲಿ ಚುನಾವಣೆ ಆಗಿತ್ತಲ್ಲ, ಆ ವೇಳೆ ಕೂಡ ಬಿಜೆಪಿ ಹಾಗೆ JDS ಮೈತ್ರಿಯ ಮೇರೆಗೆ ಒಂದು ಅಧಿಕಾರ ಬರುತ್ತೆ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರ್ತಾರೆ. ಆಗ ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಹೇಳ್ತಾರೆ, ಇಲ್ಲ ಕಾಂಗ್ರೆಸ್ ಮಾತ್ರ ಅಧಿಕಾರಕ್ಕೆ ಬರುತ್ತೆ, ಅದು ಬಹುಮತಗಳಿಂದ ಬರುತ್ತೆ ಅಂತ ಅವರು ಹೇಳಿರ್ತಾರೆ. 135-36 ಸೀಟ್ಗಳನ್ನ ನಾವು ಬಂದೇ ಬರ್ತೀವಿ ಅಂತ ಒಂದು ಆ ವೇಳೆಯೂ ಕೂಡ ಅವರು ಮಾತನಾಡಿರುವಂಥದ್ದು. ಅದು ಕೂಡ ಅಲ್ಲಿ ನಿಜವಾಗುತ್ತೆ. ಕಾಂಗ್ರೆಸ್ ಪಕ್ಷ ಮಾತ್ರ ಅಧಿಕಾರಕ್ಕೆ ಬರುವಂಥದ್ದು. ಅದಾದ ನಂತರ 3 ವರ್ಷ ಆಗತ್ತೆ. ಈಗ ಅವರು ಡಿ.ಕೆ. ಶಿವಕುಮಾರ್ ಅವರು ಅಧಿಕೃತವಾಗಿ ಮಂತ್ರಿಯಾಗಿದ್ದಾರೆ. ಯಾವುದೇ ಒಂದು ವಿಚಾರಗಳಾಗಿರ್ಬೋದು ಅಥವಾ ನಡೆಯನ್ನಾಗಿರ್ಬೋದು, ರಾಜಕೀಯ ವಿಷಯದಲ್ಲಿ ಕುರಿತಾಗಿರ್ಬೋದು ಅಥವಾ ಸಂಪುಟದ ವಿಚಾರವಾಗಿರ್ಬೋದು, ಎಲ್ಲದರ ಕುರಿತಾಗಿ ಅವರು ಅಜ್ಜಯ್ಯನ ಜೊತೆ ಚರ್ಚೆಯನ್ನ ಮಾಡ್ತಾರೆ. ಜೊತೆಗೆ ಅವರ ಬೀಗರಾಗಿರುವಂತಹ ಮಾಜಿ CM ಕೃಷ್ಣ ಅವರು ಕೂಡ ಅವರು ಮಠದ ಭಕ್ತರಾಗಿದ್ರು.